ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು 7 ಶನಿವಾರದ್ದು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ಫಸ್ಟ್ ವಾರ. ನಾನು ಹೆಂಗೆ ಮಾಡ್ತಾಯಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನಿಮ್ಗೆ ಏನಾದರೂ ಕೋರಿಕೆ ಇದ್ದರೆ ಈ ಒಂದು ಮುಡುಕು ಕಟ್ತೀನಿ ನಾನು. ಆ ಮುಡುಕು ನಿಮ್ಗೆ ತೋರಿಸ್ತೀನಿ. ಮುಡುಕು ಕಟ್ಕೊಂಡು ನಿಮಗೆ ಏನಾದರೂ ತುಂಬ ಮುಖ್ಯವಾದದ್ದು ಮನೆಯಲ್ಲಿ ಒಳ್ಳೆಯ ವಿಷಯ ನಡಿಬೇಕಂದ್ರೆ ಆ ಮುಡುಪಲ್ಲಿ ಏನೇನು ಇರಬೇಕು ಅಂತಲೂ ನಾನು ತೋರಿಸ್ತೀನಿ. ನೋಡಿ, ಇವಾಗ ಪಾಯಸ ಮಾಡೋಣ ಅಂತ ಗ್ಯಾಸ್ ಹಚ್ತಾ ಇದ್ದೀನಿ ನಾನು. ಇದು ನೈವೇದ್ಯಕ್ಕೋಸ್ಕರ ಪಾಯಸ ಮಾಡ್ತಾಯಿದ್ದೀನಿ. ಸ್ವಲ್ಪ ಪಾನಕನೂ ಮಾಡಿಡಬೇಕು. ಇದು ಅವ್ರಿಗೆ ಪ್ರಸಾದ, ಈ ಪ್ರಸಾದ ತುಂಬ ಇಷ್ಟ. ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡಿಡ್ಬೋದು. ನೋಡಿ ಫ್ರೆಂಡ್ಸ್, ನಾನು ಈಗ ಚಿತ್ರಾನ್ನನೂ ಮಾಡ್ಕೊಂಡಿದ್ದೀನಿ. ಎಲ್ಲನೂ ತೋರಿಸೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂತ ಒಂದೊಂದೇ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಪಾಯಸ ಮಾತ್ರ ತೋರಿಸ್ದೆ ನಾನು. ನೋಡಿ, ಇವಾಗ ಅಲ್ಲಿ ಪ್ರಸಾದ ರೆಡಿ ಮಾಡಿ ಇಟ್ಟು ನಾನು ಇಲ್ಲಿ ಬಂದು ದೇವರಿಗೆ ಅಲಂಕಾರ ಮಾಡ್ತಾಯಿದ್ದೀನಿ. ನನಗೆ ಪ್ರತಿ ಶನಿವಾರ ಇದೇ ಥರ ನಾನು ಮಾಡಬೇಕು ಅಂತ ಆಸೆ. ನಾನು ಅದಕ್ಕೆ ಮಾಡ್ತಾ ಇರ್ತೀನಿ. ಅದಕ್ಕೆ ನಿಮಗೆ ಶಾರ್ಟ್ಸಲ್ಲೂ ತೋರಿಸ್ತಾ ಇರ್ತೀನಿ ಇದೇ ಥರ ಅಲಂಕಾರ ಮಾಡಿ. ನನಗೆ ದಿವಸನೂ ಇದೇ ಥರ ಮಾಡಬೇಕು ಅಂತ ಆಸೆ. ಅಂದರೆ ಏನು ಮಾಡೋದು, ಅದಕ್ಕೆ ಶನಿವಾರ ಮಾತ್ರ ಈ ಥರ ಇಟ್ಕೊಂಡಿದ್ದೀನಿ ನಾನು ಪೂಜೆ ಮಾಡೋದು. ಇವತ್ತು ಫುಲ್ ವಿಡಿಯೋ ಮಾಡಿದ್ದು ಯಾಕೆ ಅಂದರೆ, ನಾನು 7 ವಾರದ್ದು ವ್ರತ ಮಾಡ್ತಾಯಿದ್ದೀನಿ, ಶನಿವಾರದ್ದು. ಇದೇನೆಂದರೆ ಶ್ರಾವಣ ಶನಿವಾರದಲ್ಲಾದರೂ ಸ್ಟಾರ್ಟ್ ಮಾಡ್ಬೋದು. ನಿಮ್ಗೆ ಯಾವಾಗ ಆಗುತ್ತೋ ಆ ಶನಿವಾರದಲ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು. ನನಗೆ ಈ ಶನಿವಾರ ಇದು ಈ ಥರ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸ್ತು. ಅದರಿಂದ ನಾನು ಈ ವಾರದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗಿಂದ 7 ವಾರ ನಾನು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಿಮಗೂ ಏನಾದರೂ ಮನಸ್ಸಲ್ಲಿ ಒಳ್ಳೇದಾಗಬೇಕು ಮನೆಗೆ ಅಂತ ಅಂದ್ಕೊಂಡಿದ್ರೆ ನನಗೆ ಎಷ್ಟಾಗುತ್ತೋ ಅಷ್ಟು ನಿಮ್ಗೆ ತೋರಿಸಿದ್ದೀನಿ. ಇದೇ ಥರ ನೀವು ಮಾಡಿ. ನಾವು ಫಸ್ಟೇ ಪ್ರಸಾದ ಮಾಡಿ ಇಟ್ಕೊಂಡಿದ್ದನ್ನೆಲ್ಲ ಮಾಡಿಕೊಂಡ್ರೆ ನಮಗೆ ತುಂಬ ಈಸಿ ಆಗುತ್ತೆ. ಅದಕ್ಕೆ ನಾನು ಫಸ್ಟು ಪ್ರಸಾದ ಮಾಡಿ ಇಟ್ಕೊಂಡು ದೇವ್ರಿಗೆ ಅಲಂಕಾರ ಮಾಡೋಕ್ಕೆ ಬಂದಿದ್ದೀನಿ. ಈಗೆಲ್ಲ ಇದು ಮಾಡಿಬಿಟ್ಟು ನಾವು ಹಂಗೆ ಎಲ್ಲನೂ ದೇವ್ರ ಮುಂದೆ ಇಟ್ಟು ದೀಪ ಹಚ್ಚಿದ್ರೆ ನಮಗೂ ಒಂದು ಸಮಾಧಾನ ಆಗುತ್ತೆ. ಈಗ ನಾನು ದೀಪಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 7 ದೀಪಕ್ಕೆ ಹಾಕುವಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು. ಅದರಲ್ಲಿ ಸ್ವಲ್ಪ ಬೆಲ್ಲ, ತುಪ್ಪ ಮತ್ತು ಹಾಲು, ನೀರು ಹಾಕ್ಕೊಂಡು ದೀಪ ರೆಡಿ ಮಾಡ್ಕೋಬೇಕು. ಈ ದೀಪ ಹಚ್ಚಿದ ಮೇಲೆ ನಾವು ಎಲ್ಲೂ ಆಚೆ ಬಿಸಾಕ್ಬಾರ್ದು ಡಸ್ಟ್ಬಿನ್ನಲ್ಲೆಲ್ಲ. ಹಸುಗೆ ಹಾಕ್ಬಿಡಿ, ಇಲ್ದಿದ್ರೆ ಎಲ್ಲರೂ ಸೈಡಲ್ಲಿ ಇರುವೆಗೆ ಹಾಕ್ಬಿಡಿ. ಇನ್ನೊಂದು, ಈ ಹಿಟ್ಟನ್ನ ಬಂದ್ಬಿಟ್ಟು ನಾನು ರೆಡಿಮೇಡ್ ತೊಗೊಂಡಿಲ್ಲ, ಮನೆಯಲ್ಲೇ ಹಾಕ್ಸ್ಕೊಂಬಂದಿದ್ದು. ನೋಡಿ, ಈ ಥರ ರೆಡಿ ಮಾಡ್ಕೋಬೇಕು. ಈ ಥರ ರೆಡಿ ಮಾಡಿಕೊಂಡು 3 ನಾಮ ಅದ್ರ ಮೇಲೆ ನಾವು ಬರಿಬೇಕು.
ಅರಿಶಿನ ಕುಂಕುಮದಲ್ಲಿ ಇವಾಗ ಇದರಲ್ಲಿ ಏನರಲ್ಲಿ ಹಚ್ಬೇಕಂದ್ರೆ ನಾವು ತುಪ್ಪ ಹಾಕಿ ಹಚ್ಚಬೇಕು. ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ದೀಪ ರೆಡಿ ಮಾಡ್ಕೊಂಬಿಟ್ಟೆ ನಾನು. ಇವಾಗ ಮುಡುಕು ಕಟ್ತಾಯಿದ್ದೀನಿ ನಾನು ದೇವ್ರಿಗೆ. ನನ್ನ ಮನಸ್ಸಲ್ಲಿ ಒಂದು ಅಂದ್ಕೊಂಡಿದ್ದೀನಿ, ನನಗೆ ಒಂದು ಆಗಬೇಕು, ಒಂದು ಕೆಲಸ ಆಗಬೇಕು ಅಂತ. ಅದರಿಂದ ಅದಕ್ಕೆ ಅರಿಶಿನ ಕುಂಕುಮ ಇಟ್ಕೋಬೇಕು. ಒಂದು ಅರಿಶಿನ ಬಟ್ಟೆ ತೊಗೊಂಡಿದ್ದೀನಿ, ಅರಿಶಿನ ಕುಂಕುಮ ಇಟ್ಕೊಂಡಿದ್ದೀನಿ. ಅದರಲ್ಲಿ ಇವಾಗ ಮನಸ್ಸಲ್ಲಿ ನಾನು ನೆನೆಸ್ಕೊಂಡು ಅಕ್ಕಿ ಹಾಕ್ತಾಯಿದ್ದೀನಿ ಈಗ ನಾನು. ನೋಡಿ ಇವಾಗ ನಾನು ಗರ್ಕೆ ಇಡ್ತಾಯಿದ್ದೀನಿ. ಫಸ್ಟು ಗಣೇಶನ ನೆನೆಸ್ಕೊಂಡು ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀರೋ ಅದನ್ನು ನೆನೆಸ್ಕೊಂಡು ಅದನ್ನು ಇಡಬೇಕು ಗರ್ಕೆನ. ಕೊಬ್ಬರಿ ಬಟ್ಲು ಇಡ್ತಾಯಿದ್ದೀನಿ ಈಗ. ಅಡಿಕೆ ಬಟ್ಲೆ ಅಡಿಕೆ 5 ಇಡ್ತಾಯಿದ್ದೀನಿ ಇದರಲ್ಲಿ. ಮತ್ತು ಅರಿಶಿನ ಕೊಂಬು ಒಂದು 5 ಇಡಬೇಕು ನಾವು ಅದರಲ್ಲಿ. ಕಲ್ಸಕ್ಕರೆ ಇಡಬೇಕು ಅದರಲ್ಲಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅದರಲ್ಲಿ 11 ಆಗಲಿ 101 ಆಗಲಿ ಕಾಣಿಕೆ ಇಡ್ಬೋದು. ನಾನು 101 ಇಟ್ಟಿದ್ದೀನಿ ಇದರಲ್ಲಿ. ನೆನೆಸ್ಕೊಂಡು ನೋಡಿ ನೀವು ಈ ಥರ ಮುಡುಪನ್ನ ಕಟ್ಟಬೇಕು. ನೀವೇನು ಕಾರ್ಯಕ್ಕೆ ನೆನೆಸ್ಕೊಂಡಿದ್ದೀರೋ ಆ ಕಾರ್ಯಕ್ಕೆ ನೆನೆಸ್ಕೊಂಡು ಅದನ್ನು ಮುಡುಪು ಕಟ್ಟಿ ನಾವು ದೇವ್ರ ಹತ್ರ ತೊಗೊಂಡೋಗಿ ಇಡಬೇಕು. ಈ ಮುಡುಪನ್ನ ನೀವೇನು ಮಾಡಬೇಕು ಅಂದ್ಕೊಂಡ್ರಿಲ್ಲ, ಆಮೇಲೆ ನಿಮ್ಮ ಕೆಲಸ ಎಲ್ಲ ಆದಮೇಲೆ ನೀವು ಇದನ್ನು ತಿರುಪತಿನಲ್ಲಿ ತೊಗೊಂಡೋಗಿ ಸಲ್ಲಿಸಬೇಕು. ಅಷ್ಟರವರೆಗೂ ನೀವು ದೇವ್ರ ಮನೆಯಲ್ಲೇ ಇದನ್ನು ಇಟ್ಟಿರಬೇಕು. ಯಾವಾಗಲೂ ದೀಪ ಹಚ್ಚಬೇಕು, ಇದಕ್ಕೆ ಕರ್ಪೂರ ತೋರಿಸ್ಬೇಕು. ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಅಕ್ಕಿ 7 ಜಾಗದಲ್ಲಿ ಹಾಕ್ಕೋಬೇಕು. ಅದೇ ನಾನು 6 ಹಾಕ್ಕೊಂಡ್ಬಿಟ್ಟೆ ಮರ್ತ್ಬಿಟ್ಟು, ಮತ್ತೆ ಅದನ್ನು ಸರಿ ಮಾಡಿಕೊಂಡೆ ನಾನು ಅದರಲ್ಲಿ. ಯಾವಾಗೂ ನಾನು ಪೂಜೆ ಮಾಡೋ ಟೈಮ್ಗೆ ನೋಡಿ ಈಗ ಹಾಗೆ ಬರುತ್ತೆ. ನಾನು ಪೂಜೆ ಮಾಡಿದಾಗ ಏನಾದ್ರು ಕೊಟ್ಟಿಲ್ಲ ಅಂದರೆ ಸೌಂಡ್ ಮಾಡ್ತಾನೇ ಇರುತ್ತೆ. ಅದಕ್ಕೆ ಅದು ಫಸ್ಟ್ ಕೊಟ್ಬಿಟ್ಟು ಆಮೇಲೆ ಪೂಜೆ ಕೂತ್ಕೊಂಡೆ ಮತ್ತೆ ನಾನು.
ನೋಡಿ ಇವಾಗ ಪೂಜೆ ಮುಗೀತು ನಂದು. ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೀವು ನೋಡಿದ್ದಕ್ಕೆ ಥ್ಯಾಂಕ್ಸ್. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವ್ರ ಹತ್ರ ನಾನು ಕೇಳ್ಕೊಳ್ತೀನಿ. ನೀವೆಲ್ಲರೂ ಚೆನ್ನಾಗಿರಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ.